ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ರೆಸಿಪಿ ನಾನು ಮಾಡಿರೋದು ಮಖಾನ, ಸ್ಪೈಸಿ ಮಖಾನವನ್ನು ಮಾಡಿದ್ದೀನಿ. ತುಂಬ ಈಸಿ ಇದೆ, ತುಂಬ ಟೇಸ್ಟಿ ಕೂಡ ಇದೆ. ಇದು ಬರೀ ಬ್ರೇಕ್ಫಾಸ್ಟ್ ಅಲ್ಲ, ಇದು ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತು ಮಕ್ಕಳು ಇಷ್ಟಪಟ್ಟು ಕೇಳಿರುವಂಥ ಬ್ರೇಕ್ಫಾಸ್ಟು ಇವತ್ತು ಬಂದು ಸಂಡೇ, ಓಕೆನಾ? ಸೊ ಈ ಸ್ಪೈಸಿ ಮಖಾನ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ, ಬನ್ನಿ ಕೊಳ್ಳೋಣ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತೇನೆ. ನೀವು ಯಾವುದಾದ್ರೂ ನಾರ್ಮಲ್ ಎಣ್ಣೆನ ನಿಮ್ಮ ರೆಗ್ಯುಲರ್ ಕುಕ್ಕಿಂಗ್ ಆಯಿಲನ್ನೇ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾನು ಇದರಿಂದ ನೋಡಿ ಒಂದು 100 ಗ್ರಾಮಷ್ಟು ಮಖಾನ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದು ಸ್ನ್ಯಾಕ್ಸ್ಗೆ ಸಹ ಇದು ಮಾಡ್ಕೋಬೋದು, ನಾಟ್ ಓನ್ಲಿ ಬ್ರೇಕ್ಫಾಸ್ಟು. ಮಕ್ಕಳಿಗೆ ಇದು ಮಖಾನ ಅಂದರೆ ತುಂಬ ಇಷ್ಟ ಆಗ್ತದೆ. ಅದಕ್ಕೆ ಇವತ್ತು ಬಂದು ಸಂಡೇ, ನಮಗೊಂದು ಫಂಕ್ಷನ್ಗೆ ಸಹ ಹೋಗ್ಲಿಕ್ಕೆ ಕೊಟ್ಟು ಮಕ್ಕಳು ಹೇಳಿದ್ರು ಅವ್ರಿಗೆ ಮಖಾನ ಬೇಕು ಅಂತ. ಸೊ ಅವರಿಗೆ ಮತ್ತು ನನಗೆ ಮಖಾನನೇ ಮಾಡ್ಕೊಳ್ತಿದ್ದೀನಿ. ಓಕೆ, ಸ್ವಲ್ಪ ಲೈಟ್ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಲೈಟ್ ರೋಸ್ಟ್ ಆಗ್ತಾ ಬರುವಾಗ ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ಎಣ್ಣೆ 25 ಗ್ರಾಮಷ್ಟು ಬಟರ್, ಅಮೂಲ್ ಬಟರನ್ನೆಲ್ಲ ಯೂಸ್ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾವು ಫೈನ್ಲಿ ಚಾಪ್ಡ್ ನೀರುಳ್ಳಿನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಅದಕ್ಕೆ ನಾವು ಚಿಕ್ಕದು ಒಂದು ಟೊಮೆಟೊನ, ಫೈನ್ಲಿ ಚಾಪ್ಡ್ ಟೊಮೆಟೊನ ಹಾಕೊಳ್ಳೋಣ. ಈರುಳ್ಳಿ ಕಂಪ್ಲೀಟ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಕೆಲವರಿಗೆ ಮಖಾನ ಇಷ್ಟಪಡ್ತಾರೆ, ಅಂದರೆ ಅದು ಯಾವ ಥರ ಮಾಡಿ ತಿನ್ನೋದಂತ ಗೊತ್ತಾಗೋದಿಲ್ಲ. ನನಗೊಂದು 2-3 ಟೈಪಲ್ಲಿ ನಾನು ಮಾಡ್ತೇನೆ. ಅದರಲ್ಲಿ ಇದು ಒಂದು. ಮಗಳಿಗೆ ಒಬ್ಬಳಿಗೆ ಸ್ವಲ್ಪ ಸ್ಪೈಸಿ ಆಗೇ ಬೇಕಂತೆ, ಸೊ ಅದಕ್ಕೆ ನಾನು ಇದನ್ನು ಇವತ್ತು ಚೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ಅರ್ಧ ಚಮಚ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. 3/4 ಚಮಚ ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು ಟೇಬಲ್ ಸ್ಪೂನು, ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನು. ಟೀ ಸ್ಪೂನ್ ಮತ್ತು ಟೇಬಲ್ ಸ್ಪೂನಿನ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಓಕೆ, ಅದು ಟೀ ಸ್ಪೂನಿನ 2 ಟೀ ಸ್ಪೂನ್ ಹಾಕಿದ್ರೆ ಅದು 1 ಟೇಬಲ್ ಸ್ಪೂನ್ ಆಗ್ತದೆ, ಅಷ್ಟು ಕ್ವಾಂಟಿಟಿ. ಇದನ್ನು ಪೆರಿ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಈಗ ನಾವು ರೋಸ್ಟ್ ಮಾಡಿಟ್ಟಿರೋ ಮಖಾನನ ಹಾಕ್ಕೊಂಡು ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಳ್ಳೆಯಾಗಿ ಮಿಕ್ಸ್ ಆಗಿದೆ. ಈಗ ಇದರ ಬೆಂಕಿ ಬಂದ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.